ಹಾಯ್ ದೇರ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೀ ಗಗನ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನಿವತ್ತು ಆಟೋದಲ್ಲಿ ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ನ ಮೀಟ್ ಆಗೋಕ್ಕೆ. ನಾನು ಮತ್ತು ನನ್ನ ಫ್ರೆಂಡ್ಸ್ ಮೀಟಾಗಿ ತುಂಬ ದಿನಗಳೇ ಆಗೋಗಿತ್ತು. ಹಾಗಾಗಿ ನಾನು ಮತ್ತು ರಕ್ಷಿತಾ ಇವತ್ತು ಇಬ್ಬರು ಫ್ರೀ ಇದ್ದಿದ್ದ ಕಾರಣ ಯಾಕೆ ನಾವೆಲ್ಲ ಮೀಟ್ ಆಗಬಾರ್ದು ಅಂತ ಹೊರಟ್ವಿ. ಆ್ಯಂಡ್ ಫೈನಲಿ ಜರ್ನಿ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ರಕ್ಷಿತಾ ಅವ್ರ ಮನೆ ಹತ್ರ ರೀಚ್ ಆದ್ವಿ. ಅದೇ ಅವ್ರ ಮನೆಯಲ್ಲಿ ಕಾಣಿಸ್ತಿರೋದು. ಒಳಗಡೆ ಹೋಗಿದ ತಕ್ಷಣ ಶಿ ಈಸ್ ಲಿಟ್ರಲಿ ಹ್ಯಾಪಿ. ತುಂಬಾ ಖುಷಿಪಟ್ಲು ನಮ್ಮಿಬ್ಬರನ್ನ ನೋಡಿ. ನಾನು ಮತ್ತು ರಕ್ಷಿತಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಅವ್ರ ಮನೇಲಿ ಒಂದು ಲಿಟಲ್ ಬೇಬಿ ಇದ್ಲು. ಅವಳ ಹೆಸರು ಚಾರ್ಮಿ ಅಂತ. ಅವಳು ರೀಲ್ಸ್ ಮಾಡ್ತಿದ್ಲು, ತುಂಬಾ ಚೆನ್ನಾಗಿ ರೀಲ್ಸ್ ಮಾಡ್ತಾಯಿದ್ಲು. ಆ್ಯಂಡ್ ಅವಳ ಜೊತೆ ನಾವು ಕೂಡ ರೀಲ್ಸ್ ಮಾಡಿಕೊಂಡು ನಗ್ತಾ ಕುಣಿತಾ ಅವಳ ಜೊತೆ ಮಕ್ಕಳಾಗಿ ಹೋಗ್ಬಿಟ್ವಿ. ಪಾಪು ಜೊತೆ ಆಟ ಆಡಿಕೊಂಡು ತೋಟ ನೋಡೋಣ ಅಂತ ಹೋದ್ವಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಒಂದು ವಾತಾವರಣ. ಯಾವುದೇ ಗಲಾಟೆ ಇರಲಿಲ್ಲ, ಗಾಡಿ ಶಬ್ದಗಳಿರಲಿಲ್ಲ, ಪೊಲ್ಯೂಷನ್ ಅಂತೂ ಇರಲೇ ಇರಲಿಲ್ಲ. ಕಂಪ್ಲೀಟ್ಲಿ ಪೀಸ್ಫುಲ್ ಆಗಿತ್ತು. ಅಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು ಆ ಒಂದು ವಾತಾವರಣ. ಆ್ಯಂಡ್ ನಂದು ಒಂದಿರಲಿ ಅಂತ ವಿಡಿಯೋ ಕೂಡ ಮಾಡಿಕೊಂಡೆ. ಅಲ್ಲೇ ಫೋಟೋಶೂಟ್ಗಳು ಕೂಡ ನಡೀತಿತ್ತು. ಆ್ಯಂಡ್ ಕ್ಯಾಮ್ರಾ ಗರ್ಲ್ ಆಗಿ ಮಿಸ್ ಅನ್ನೋರಿದ್ದರು. ಇವಳ ಮನೆಗೆ ನಾವು ಹೋಗಿದ್ದಿದ್ದು. ಅನು ಫೋಟೋ ತೆಗಿತಿದ್ಲು ಆ್ಯಂಡ್ ರಕ್ಷಿತಾ ಪೋಸ್ ಕೊಡ್ತಾಯಿದ್ಲು. ಈ ರೀತಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಆ ಒಂದು ಸೀನರಿನ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಆ ಡೇನು ಕೂಡ ಅಷ್ಟೇ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ವಿ. ನಮ್ದು ಯಾಕಿರಬಾರ್ದು, ನಮ್ಮದು ಒಂದು ಇರಲಿ ಅಂತ ಒಂದು ರೀಲ್ಸ್ ಮಾಡಿದ್ವಿ. ಆ ರೀಲ್ಸ್ ಕೂಡ ತುಂಬ ಚೆನ್ನಾಗಿಯೇ ಬಂತು. ಹೋಪ್ಸ್ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಊಟ ಎಲ್ಲ ಮಾಡಿ ಹೊರಡೋ ಅಷ್ಟರಲ್ಲಿ ಸಂಜೆ ಆಗೋಗಿತ್ತು. ಹಾಗಾಗಿ ಮನೆಗೆ ಹೊರಟ್ವಿ. ಆ್ಯಂಡ್ ನನ್ನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.